ಮೊದಲನ್ನು ಕಾಣುತ್ತ ತೋಷವೇ ನಮಸ್ಕಾರ. ನನ್ನ ಪರಿಚಯ ಆಗಲಿಲ್ಲ. ಇಲ್ಲ ಇಲ್ಲ, ಇದು ಅಯೋಧ್ಯೆ ನಾಡು. ಹೌದು ಗೊತ್ತುಂಟು. ಅಧಿಕಾರಿ ಸಕಲಾಮಪತಿಗಳು ಅವ್ರ ಪರಿಚಯ ಉಂಟಾ? ಅವರ ಆಳ್ವಿಕೆಯಲ್ಲಿ ನಾವು ಇರುವ. ಹೌದಾ? ಯಾರು? ನಾನು ಕೃಷಿಕ. ಓ ಕೃಷಿಕ, ಅದು ಗೊತ್ತಾಯ್ತು. ನಿನ್ನ ಹೆಸರ ಅಲ್ಲ ಕೃಷಿಕ ಅಂತ ಗೊತ್ತಾಯ್ತು. ಯಾಕೆ ಹೇಳು? ಉಂಟಲ್ಲ ಇಲ್ಲಿ ಚಿಹ್ನೆ ಹಸಿರು ಶಾಲೆ. ಇದನ್ನು ನಾವು ಎಲ್ಲ ಹೋದ್ರು ಬಿಡುವುದೇ ಇಲ್ಲ, ಹಿಡ್ಕೊಂಡಾದ್ರು. ಏನು ಧರಣಿ ಉಂಟಾ ಇವತ್ತು? ಇಲ್ಲ ಇಲ್ಲ, ಧರಣಿ ಅಂತದೇನಿಲ್ಲ. ಒಳ್ಳೆ ರೀತಿಯಾಗಿದ್ದೇವೆ ನಾವು, ಧರಣಿ ಮಾಡುವುದೇ ಇಲ್ಲ. ಹೌದಾ? ವ್ಯವಸ್ಥಿತವಾಗಿ ಇರುತ್ತರಿಂದ ಧರಣಿ ಯಾಕೆ? ಏನ್ ನಿನ್ನ ಹೆಸರು? ಮಕರ. ಮಕರದ ಸ್ವಾಮಿ. ಮಕರ ಮಕರ ಅಂದ್ರೆ ಎಂತದೆ? ಹೌದಾ? ಎಂತ ಸುಟ್ಟ ಹೆಸರು? ಅಪ್ಪಿಡ್ದ ಅಪ್ಪ ಇಟ್ಟದ್ದು. ಹೌದಾ? ಬೇಡ, ಹೆಸರಿಂದ ಏನಾಗ್ಬೇಕು? ಹೆಸರಿನಿಂದ ಹೆಸರು ಮಾಡ್ಬೇಕು. ನೋಡಿ ಸ್ವಾಮಿ, ನಮ್ಮ ಮಹಾರಾಜರು 10 ಗ್ರಾಮವನ್ನು ನಮಗೆ ಕೊಟ್ಟಿದ್ದಾರೆ ಕೃಷಿ ಮಾಡ್ಲಿಕ್ಕೆ. ಉಂಬಳಿ ಕೆಲವರೆಲ್ಲ ಕಬ್ಬು ನಡ್ತಾರೆ, ಕೆಲವರು ಅಡಿಕೆ, ಆಮೇಲೆ ತೆಂಗು, ಆಮೇಲೆ ಭತ್ತ, ಎಲ್ಲ ಒಬ್ಬೊಬ್ಬರು ಬಗೆ 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 ಬಗೆ. ಹೌದಾ? ಕಾಳುಮೆಣಸು ಸಿಗ್ತಾನ? ಇದ್ರೆ ಇನ್ನೊಂದ್ಸಲ ಸ್ವಲ್ಪ ಹೊಟ್ಟೆ ಕೊಟ್ಟೆ ಒಬ್ಬ ಮೋಸ ಮಾಡಿದೆ. ಏನ್ ತೊಂದ್ರೆ ಇಲ್ಲ. ಒಂದು ವಿಷಯ ಗೊತ್ತುಂಟ, ನಾನು ಈ ವರ್ಷ ತರಕಾರಿ ಬೆಳೆಸಬೇಕು ಭತ್ತ ಸಾವತೆ ನಟ್ಟೆ ನೋಡಿ. ಸೌತೆಕಾಯಿ ನಟ್ಟು ಒಳ್ಳೆ ರೀತಿ ಆಯ್ತು, ಒಳ್ಳೆ ಬೆಳೆ ಹಿಡಿದು ಒಳ್ಳೇದೇ. ಅದಮ್ಮ ಆಮೇಲೆ ಏನ್ ಮಾಡೋಣ, ಮಕ್ಕಳಿಗೆ ಕೊಟ್ಟು ಹೋದ್ರೆ ಏನು ಬೆಲೆ ಇಲ್ಲ, ಕೇಳುದಿಲ್ಲ. ಎಲ್ಲರೂ ಅದೇ ನಟ್ಟಿದ್ದೇನೆ. ಹೌದೌದೌದು, ಬೆಲೆಯೇ ಇಲ್ಲ. ಆದ್ರೆ ನಮಗೆ ಅವ್ರು ತಗೊಂಡ್ರೆ ನಮಗ್ ಕೊಡುದು 3 ಕಾಸು, ಅವ್ರು ಮಾರಾಟ ಮಾಡುದು 6 ಕಾಸು. ನಿಮ್ದು 3 ಕಾಸು. ಹೌದಾ? ಅದ್ರಲ್ಲಿ ಅವ್ರಿಗೆ ಲಾಭ, ಬೆಳೆದವನಿಗೆ ಏನಿಲ್ಲ. ಆ ಮಾರಣ ವರ್ಷ ನಾನು ಬದ್ನಿ ನಟ್ಟೆ. ಬದ್ನಿ ಅದಲ್ವಾ? ಬದನೆ. ನಾನು ನಟ್ಟಿದ್ ಬದ್ನಿ. ಬದನೆ ನೀವ್ ಹೇಳಿದ್ದು ಬಾದಾನೆ, ಉದ್ದ ಇದ್ದದ್ದು. ಹೌದು. ನಾವು ನಟ್ಟಿದ್ದ ಮುರುಟು. ಈಗ ಹೊಸ ತಳಿ ನಾಯಿ ತಲೆ ಅದ್ರ ಮುಸುಳಿದ್ದಾರೆ. ಹೌದಾ? ಗುಳ್ಳ ಗುಳ್ಳ ಬಾರಿ ಒಳ್ಳೆ ಇರುತ್ತಾ? ನಂಜೆ ತೊಂದ್ರೆ ಇಲ್ಲ, ಅಂತೆಲ್ಲ ವ್ಯವಸ್ಥೆ ಮಾಡ್ಕೊಟ್ರಾಯ್ತು, ಏನ್ ತೊಂದ್ರೆ ಇಲ್ಲ ಸ್ವಾಮಿ. ಆದ್ರೆ ಸಂತೋಷದಲ್ಲಿ ಮನೇಲಿದ್ದೆ. ಆದ್ರೆ ನಾನು ಒಂದು ಮದುವೆ ಆಗಿದ್ದೇನೆ. ಒಂದೇ ಅಲ್ಲ, ಒಂದು 5-6. ಹೇಳಿದ್ದೆ ಅಲ್ಲ? ಹಾಗಲ್ಲ ಸ್ವಾಮಿ, ಬಿಟ್ಟಿಯಾ? ಒಂದೇ ಮದುವೆ ಆದ. ಒಂದೇ ಮಾಲತಿ ಅಂತ. ನೀನ್ ಹೇಳ್ತೀಯ ಸರ್? ಮಾಲತಿ ನಮ್ಮ ಮಾಲತಿ. ಎಲ್ಲಿ ಹೇಳ್ತೀವ? ಪರಿಚಯ ಉಂಟು ಮಾರೆ. ಆಗ್ಲಿ ಇರ್ಬೋದು, ಅಲ್ಲ ಅಂತ ಹೇಳಲಿಕ್ಕಿಲ್ಲ, ಅದು ತಪ್ಪಲ್ಲ ಸ್ವಾಮಿ. ಆದ್ರೆ ಏನ್ ಮಾಡೋಣ, ನನ್ನ ಗ್ರಾಚಾರಕ್ಕೆ 10 ವರ್ಷ ಆಯ್ತು, ಸಂತತಿಯೇ ಆಗ್ಲಿಲ್ಲ, ಮಕ್ಕಳು ಇಲ್ಲ, ಆಗ್ಲಿಲ್ಲ. ಆಮೇಲೆ ಎಲ್ಲಾ ದೇವರಿಗೆ ಕೈ ಮುಗಿದು ಬೇಕಾದ ಹರಕೆಯನ್ನು ಹೊತ್ತು ಒಂದು ಮಗುವನ್ನು ಪಡೆದ 3 ತಿಂಗಳಾಯ್ತು. ಹೌದಾ? ಮಗು ಈಗ 3 ತಿಂಗಳಾಯ್ತಾ? 3 ತಿಂಗಳಾಯ್ತು. ನೋಡಿ ಸ್ವಾಮಿ, ನಮ್ಮ ಊರು ನೋಡಿದ್ರ ಏನು ವಿಶೇಷ? ನೋಡಿ ಬೆಳಕಿನ ವ್ಯವಸ್ಥೆ ಮಿರಿ 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 ಮಿಂಚ್ತಾ ಇದೆ. ತೋರಣ ಏನು, ಚಪ್ರ ಏನು, ಚಾವಡಿ ಏನು. ಚಾವಡಿ ಇಷ್ಟ ಖರ್ಚಾಯ್ತಾ? ಈಗ ಗೊತ್ತಾಯ್ತು ಒಂದ್ಸರಿ, ಇನ್ನು ಬರ್ತದೆ ಈಗ. ಹೌದಾ? ಚಪ್ರ ಚಾಡು ಕುತ್ಕೊಳ್ಳಿಕ್ಕಲ್ಲ. ಏನ್ ವಿಶೇಷ? ಸಿರಿ ಉತ್ಸವ ಅಲ್ವಾ? ಓ, ಸಿರಿ ಜಾತ್ರೆ. ನಾವು ವರ್ಷ ಮಾಡುವಂತದ್ದು. ಹಾಗಾಗಿ ನಾವೆಲ್ಲ ವ್ಯವಸ್ಥಿತವಾಗಿ ಮಾಡ್ತೇವೆ. ನೋಡಿದ್ದು ಗೊತ್ತಾಗುದಿಲ್ವಾ? ಇವತ್ತು ಹಬ್ಬಕ್ಕೋಸ್ಕರ ಹೊಸ ಬಟ್ಟೆಯನ್ನು ಧರಿಸಿದ್ದೇವೆ. ಇದನ್ನೆಲ್ಲೋ ಬೆಳ್ಳಗಿದ್ದಪ್ಪ. ಇದು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಈಗೆಲ್ಲ ಸಿರಿ ಉತ್ಸವ ಏನು ಕಾರ್ಯಕ್ರಮ ಉಂಟಾ? ಕಾರ್ಯಕ್ರಮ ಉಂಟು. ಗಾನ ವೈಭವ, ನಾಟ್ಯ ವೈಭವ. ನಾಟ್ಯ ವೈಭವ, ಗಾನ ವೈಭವ ಎರಡು ಉಂಟು. ಎಲ್ಲ ನಿಮ್ದೆ? ಎಲ್ಲ ನಮ್ದೇ ಎಲ್ಲ ವ್ಯವಸ್ಥೆ. ಅವರಿಗೆಲ್ಲ ಹೇಳಿಕೊಟ್ಟಿದ್ದೆ ನಾನೇ. ಈ ಸತಿ ಗುರು ನಾನೇ. ಈಗ ನಾನೊಂದ್ಸಲ ನೋಡ್ಬೇಕಿತ್ತು. ಯಾರನ್ನ?
ನಿಮ್ಮೊಂದು ಕಾರ್ಯಕ್ರಮ ಹಾ, ಹಾ, ಹಾ. ನೀನ್ ಹೇಳಿಕೊಟ್ಟದ್ದಲ್ಲ. ಹೌದೌದು. ಬಂದಿದ್ದಾವೆ. ಆಯ್ತು. ನೀವು ಬರ್ಲೇಬೇಕು, ನೀವು ಇದ್ರೆ ನನಗೆ ಒಳ್ಳೆದಾಗ್ತದೆ. ಅವಸರದಲ್ಲಿ ನಿನ್ನನ್ನು ಬರಮಾಡಿಕೊಂಡೆ. ನಿಮ್ಮ ಪರಿಚಯ ಆಯ್ತಲ್ಲ ಯಾರಿಗಾದ್ರು? ಯಾರು? ಅವ್ರು ಯಾರು ಗೊತ್ತಿಲ್ಲ, ನನಗೆ ಬಂತಲ್ಲ. ಯಾರು? ಕಷಾಯ ಮಂಜೇಶ ನೀನು. ಅಲವಾಡಿದ್ದಾನೆ ಈಗ. ಯಾರದು? ಕಷಾಯ ಮಂಜೇಶ ಯಾರದು? ನಿನಗೆ ಬೇಕಾ ಈಗ? ಅಲ್ಲ ನೀನೇನೆ. ಆಗಲ್ಲ, ಅಸಮಂಜಸ. ಅದೇ ದೊಡ್ಡ ನೋಡು, ನಂಗೆ ದೊಡ್ಡ ಶಬ್ದ ಗೊತ್ತಿಲ್ಲ. ದೊಡ್ಡ ದೊಡ್ಡ ಶಬ್ದ ಬರ್ಲಿಲ್ಲ ನಿಮ್ಗೆ ಹೇಳುವುದೇ. ಹಾಗಾದ್ರೆ ಅದಕ್ಕೆ ಇಲ್ಲ. ಹಾ. ಕಷಾಯ ಮಂಜೇಶ ಅಲ್ಲ, ಅಸಮಂಜಸ ಅಲ್ಲ. ಅಸಮಂಜಸ. ಹಾ. ನನ್ನ ಹೆಸರು ಅಸಮಂಜಸ. ಹಾ. ನೀನ್ ಯಾರು? ಮುರಾರಿ. ಏ ಹೌದು. ಆತ್ಮೀಯ ಸಖ. ಹಾ. ಎಲ್ಲಿಗೆ ಹೋಗುದಿದ್ರು ಕೂಡ ನಾವು ಒಂದಾಗಿ ಹೋಗುವುದು. ಹೌದು. ಎಲ್ಲಿಗೆ ಹೋಗ್ಲಿ, ಹಾ. ಊಟಕ್ಕೆ ಹೋಗ್ಲಿ, ಹಾ. ಎಲ್ಲಾದ್ರೂ ತಿನ್ನೋದು ಹೋಗ್ಲಿ, ಹಾ. ನಾವು ಜೊತೆಯಾಗಿ ಹೋಗೋಣ. ನಮ್ಮನ್ನು ಮೀರುವಾಗ ಯಾರು ಇಲ್ಲ. ಯಾರು ಇಲ್ಲ. ನಮ್ಮ ಪರಾಕ್ರಮದ ಬಗ್ಗೆ ಹೇಳಿದ್ರೆ ಏನಂತ ಹೇಳಿ, ಹೇಗೆ? ಸಮುದ್ರಕ್ಕೆ ಸಮುದ್ರವೇ ಸಾಟಿ, ಹಾ. ಭೂಮಿಗೆ ಭೂಮಿಯೇ ಸಾಟಿ, ಹಾ. ಆಕಾಶಕ್ಕೆ ಆಕಾಶವೇ ಸಾಟಿ. ಹಾ. ಎಲ್ಲಿ ಹೋದ್ರು ನಮಗೆ ಮುಖ್ಯ ಎರಡು ಕಣ್ಣುಗಳಿದ್ದ ಹಾಗೆ, ಒಂದು ಮೂಗಿಗೆ ಎರಡು ಹೊಳ್ಳೆಗಳಿದ್ದ ಹಾಗೆ, ಹಾಲು ನೀರು ಸೇರಿದಂತೆ. ನಾಡಿರುವ ಅಯೋಧ್ಯ, ಅಯೋಧ್ಯ ನಾಡಿನ ಯುವರಾಜ ನೆನೆಸಿಕೊಂಡಿದ್ದೇನೆ. ಹಾ. ಸಿಂಹಾವಲೋಕನ ಎನ್ನುವಂತಹ ಒಂದು ಪದ ಹುಟ್ಟಿಕೊಂಡಿದೆ ಅಲ್ಲವೇ ಈ ಪ್ರಪಂಚದಲ್ಲಿ. ಹಾ. ಸಿಂಹಾವಲೋಕನ. ಹಾ. ಸಿಂಹ ಒಂದು 4 ಅಡಿ ಮುಂದಿಟ್ಟ ನಂತರ ಹಾ. ತಾನು ಕ್ರಮಿಸಿದ ಹೆಜ್ಜೆಯನ್ನು ಒಮ್ಮೆ ಹಿಂದೆ ತಿರುಗಿ ಅವಲೋಕಿಸುತ್ತದೆ. ಹಾ. ನಾನು ಹೇಗೆ ಹೆಜ್ಜೆಯನ್ನು ತಗಿಸಿದ್ದೇನೆ ಎನ್ನುವ ಹಾಗೆ ಹಾ. ಈ ಶಬ್ದವನ್ನು ಈಗಾಗಲೇ ನಾನು ಬಳಕೆ ಮಾಡಿದೆ. ಹಾಗೆ ನಮ್ಮ ವಂಶದ ಬಗ್ಗೆ ನಾವೊಮ್ಮೆ ಅವಲೋಕನ ಮಾಡಿಕೊಳ್ಬೇಕಲ್ವೇನೋ. ಹೌದೌದು. ನಮ್ಮ ವಂಶ ಹುಟ್ಟಿರುವುದಾದರೂ ಹೇಗೆ? ಹೇಗೆ? ರೋಹಿತಾಶ್ವ ಮಾಂದಾರ್ಥ ಸುಸಂಧಿ ಧ್ರುವಸಂಧಿ ಹಾ. ಭರತ ಬಾಹುಕ ಸಗರ ಅಸಮಂಜಸ. ಎಂತ ಬಾಯಿ ಕೊಟ್ಟವರ. ಯಾರು? ಎಂತ ಸ್ವಾರಸ್ಯ ಅಂತ ಒಂದು ಏ ಹೇಳಿದೆ. ಏ ನಿಂದೊಂದು ಹಿಂದಿಂದ ಎರಡು ಹೇಳು. ಅಲ್ಲ ನಿನ್ನಿಂದ ಕಲಿಬೇಕು ನಾವು. ಹಾಗಲ್ಲ. ಹಾಗಲ್ಲ. ಯಾಕೆ ಹೇಳು? ಯಾಕೆ? ಬಾಯಿಪಾಠ ಅಂತಲ್ಲ. ನಮ್ಮ ಪೂರ್ವಜರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಹೌದು. ಯಾವುದೇ ಒಂದು ಕಾರ್ಯವಾಗಬೇಕಿದ್ರೆ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಎನ್ನುವ ಹಾಗೆ ಯಾರಾದ್ರೂ ಕೇಳಿದ್ರೆ ಕೇಳಿದ್ರೆ. ನಮ್ಮ ಪೂರ್ವಜರು ಈ ರೀತಿಯಾಗಿ ಘನ ಕಾರ್ಯವನ್ನು ಮಾಡಿದ್ದಾರೆ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ಬೇಕಾಗಿ ಎಲ್ಲರನ್ನು ನಾನು ನೆನಪಿಟ್ಟುಕೊಳ್ತಿದ್ದೇನೆ. ಹೌದಾ? ಇವರೆಲ್ಲ ನನ್ನ ಪಾಲಿಗೆ ಪ್ರಾತಸ್ಮರಣೀಯರು. ಏ ಪ್ರಾತಸ್ಮರಣೀಯರು. ನಿತ್ಯವೂ ಕೂಡ ಅವರ ಸ್ಮರಣೆ ಮಾಡಬೇಕು. ಅವರಿಲ್ಲದಿದ್ದರೆ ಈ ಸೂರ್ಯ ವಂಶದಲ್ಲಿ ನಾವು ಹುಟ್ಟಿ ಏನು ಪ್ರಯೋಜನ ಇಲ್ಲ. ಈ ರೀತಿಯಾಗಿ ನಾನು ನಿನ್ನನ್ನು ಅವಸರದಲ್ಲಿ ಬರಮಾಡಿಕೊಳ್ಳುವುದಕ್ಕೆ ಕಾರಣವೇ ಗೊತ್ತಾ? ಎಂತ ಐಟಮ್ ಮುರಾರಿ? ಸಮಯ ಇದೆಯಲ್ಲ? ಏ
ಊರ ಜನರು ಊರ ಎಲ್ಲಪ್ಪ ಹಿರಿಯ ಉತ್ಸವ ಊರ ಜನರ ನಮ್ಮೂರ ಜನರ ಹೋಳಿ ಹಬ್ಬ ಅಲ್ಲ ನೀವು ಕೊಡಿಸ್ಕೊಂಡ್ರೆ ಹಂಗೆ ಇದ್ದದ್ದು ಊರ ಜನರ ಕೆಲವು ಹಬ್ಬ ಹಿರಿಯ ಉತ್ಸವ ಹಿರಿಯ ಉತ್ಸವ ಹಿರಿಯ ಉತ್ಸವ ನಾರಿಮಣಿಯರೆಲ್ಲ ಸೇರಿ ಬೇಗ ಗೊತ್ತಾಗ್ತದೆ ನಾರಿಮಣಿಯರೆಲ್ಲ ಸೇರಿ ನಲಿವಾ ಒಂದು ಶುಭದ